ಹೆಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಮಾಡುವಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸೆಕೆಂಡ್ ಪಿ ಯು ಸಿನಲ್ಲಿ ಬಿಸ್ನೆಸ್ ಸ್ಟಡೀಸ್ ಸಂಬಂಧಪಟ್ಟ ಹಾಗೆ ಅದರ ಸಿಲೆಬಸ್ ಏನು, ಮತ್ತು ಎಷ್ಟು ಚಾಪ್ಟರ್ ಓದಬೇಕು, ಮತ್ತು ಯಾವ್ಯಾವ ಚಾಪ್ಟರು ಇಂಪಾರ್ಟೆಂಟು ನಿಮ್ಮ ಎಕ್ಸಾಮಿನೇಷನ್ಗೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗಿ. ಇನ್ಯಾಕ್ ತಡ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಟೋಟಲಿ ನಿಮಗೆ ಇಲ್ಲಿ 11 ಚಾಪ್ಟರ್ಸ್ ಅನ್ನೋದು ನೋಡಬಹುದು. ಸೊ ಇಲ್ಲಿ ನಾನು ಬರೀತಾ ಹೋಗ್ತೀನಿ. ಫಸ್ಟ್ ಚಾಪ್ಟರ್, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. Second chapter, principles of management. Third chapter, business environment. And then fourth one, planning. Next, fifth one, organizing. Sixth one, staffing. Seventh one, directing. Eighth one, controlling. Ninth one, financial management. 10th one, marketing. And then last one, Consumer Protection Act. Consumer Protection Act 1986. Okay. Dear students, these are the major chapters. Annual business study paper ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನು ನೋಡೋದಾದ್ರೆ, ನೋಡಿ, ಟೋಟಲಿ ಆನ್ಯುವಲ್ ಪೇಪರ್ನಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂಡ್ ದೆನ್ ಪಾರ್ಟ್ ಬಿ, ಪಾರ್ಟ್ ಡಿ. ಸೊ 4 ಪಾರ್ಟ್ ಆಗಿ ನಮ್ಮ ಪೇಪರ್ 80 ಮಾರ್ಕ್ಸ್ಗೆ ಅಲಾಟ್ ಆಗುತ್ತೆ. ಸೊ ಆ 80 ಮಾರ್ಕ್ಸಲ್ಲಿ ಪಾರ್ಟ್ ಎ ನಲ್ಲಿ ಮತ್ತೆ 4 ಪಾರ್ಟ್ ಸೆಕ್ಷನ್ ಇರುತ್ತೆ. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ದೆನ್ ಫೋರ್ತ್ ಒನ್. ಸೊ ಇದರಲ್ಲಿ ಏನು, ಫಸ್ಟ್ ಮೇನಲ್ಲಿ ಸೊ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಸೊ ಇದು 5 ಇರುತ್ತೆ. ಸೊ ಯಾವುದೇ ಅದರಲ್ಲಿ ಆಪ್ಷನ್ಸ್ ಅಂದರೆ 5 ಅಟೆಂಡ್ ಮಾಡಲೇಬೇಕು. ಸೊ ಕ್ವಶನ್ಸ್ ಕೊಟ್ಟಿರ್ತಾರೆ ಮತ್ತು 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನು ಯಾವುದು ಕರೆಕ್ಟಾಗಿ ಚೂಸ್ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್ ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರೆ. ಸೊ ಇದು ಕೂಡ 5 ಇರುತ್ತೆ. ಸೊ ನೆಕ್ಸ್ಟ್ ಒನ್, ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ. ಸೊ ಇದು 5 ಇರುತ್ತೆ. ಆ್ಯಂಡ್ ದೆನ್ ಒನ್ ವರ್ಡ್ ಆರ್ ಒನ್ ಸೆಂಟೆನ್ಸ್ನಲ್ಲಿ ಆನ್ಸರ್ ಬರೆಯುವಂಥ ಕ್ವಶನ್ಸ್ ಇರ್ತವೆ. ಇದು 5 ಇರುತ್ತೆ. ಸೊ ಇಲ್ಲಿಗೆ ಪಾರ್ಟ್ ಎನಲ್ಲಿ ಟೋಟಲು 20 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲಿ ಎಲ್ಲ ಕ್ವಶನ್ಸ್ಗೂ ಕಂಪಲ್ಸರಿಯಾಗಿ ಅಟೆಂಡ್ ಮಾಡಲೇಬೇಕಾಗ್ತದೆ. ಇಲ್ಲಿ ಯಾವುದೇ ಕ್ವಶನ್ ಅಲ್ಲಿ ಆಪ್ಷನ್ಸ್ ಅನ್ನೋದು ಇರೋದಿಲ್ಲ. ಸೊ ನೆಕ್ಸ್ಟ್ ಬರೋಣ ಪಾರ್ಟ್ ಬಿ ನಲ್ಲಿ. ಪಾರ್ಟ್ ಬಿ ನಲ್ಲಿ ನಿಮಗೆ 2 ಮಾರ್ಕ್ಸ್ಗೆ ಕೇಳುವಂತ ಕ್ವಶನ್ಸ್. ಸೊ ಇಲ್ಲಿ ಟೋಟಲ್ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ 10 ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ 10 ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನೀವು 6 ಕ್ವಶನ್ ಅಟೆಂಡ್ ಮಾಡಬೇಕು. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್, ದಟ್ ಈಸ್ 12 ಮಾರ್ಕ್ಸ್ ಆಗುತ್ತೆ. ರೈಟ್. ಸೊ ನೆಕ್ಸ್ಟ್ ಪಾರ್ಟ್ ಸಿ ಬರೋಣ. ಸೊ ಇಲ್ಲಿ 4 ಮಾರ್ಕ್ಸ್ಗೆ ಕೇಳುವಂತ ಕ್ವಶನ್ಸ್ ಇರುತ್ತೆ. ಸೊ ಇದು ಕೂಡ ಸೇಮ್ 10 ಕ್ವಶನ್ಸ್ ನ ಪೇಪರ್ ನಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಪಾರ್ಟ್ ಬಿ ಇಂದ ನಮಗೆ ಆಪ್ಷನ್ಸ್ ಅನ್ನೋದು ಸಿಗ್ತಾಗುತ್ತೆ. ಪಾರ್ಟ್ ಎ ನಲ್ಲಿ ನಮ್ಗೆ ಯಾವುದೇ ಆಪ್ಷನ್ಸ್ ಸಿಗೋದಿಲ್ಲ. ಸೊ ಇಲ್ಲಿ 4 ಮಾರ್ಕ್ಸ್ ಅಲ್ಲಿ 10 ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ನೀವು ಇಲ್ಲಿ ಟೋಟಲಿ 6 ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು. ಸೊ ಅಲ್ಲಿಗೆ 6 4 24 ಅನ್ನೋದಿಲ್ಲಿ ಟೋಟಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ ಈ ಪಾರ್ಟ್ ಸಿ ನಲ್ಲಿ.
ಸೊ ನೆಕ್ಸ್ಟ್ ಪಾರ್ಟ್ ಡಿ ನಲ್ಲಿ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ದಟ್ ಈಸ್ 8 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಅರೈಸ್ ಆಗ್ತಾ ಹೋಗುತ್ತೆ. ಸೊ ಟೋಟಲಿ 5 ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ನೀವು ಟೋಟಲಿ 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 8 3 is 24. ಸೊ ಇಲ್ಲಿಗೆ ಟೋಟಲ್ ಮಾಡೋಣ. 806, ಎಸ್, ಟೋಟಲಿ 60 ಮಾರ್ಕ್ಸ್ ಅಂದರೆ ಪಾರ್ಟ್ ಬಿ ಇಂದ 60 ಪ್ಲಸ್ ಇಲ್ಲಿ 20. ಸೊ ಟೋಟಲಿ ಆ್ಯಡ್ ಮಾಡಿದ್ರೆ 80 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ ಪೇಪರು ಇರುತ್ತೆ. ಸೊ ಇನ್ನು ಉಳಿದಂತಹ 20 ಮಾರ್ಕ್ಸ್ ಸೊ ನಿಮಗೆ ಇಂಟರ್ನಲ್ ಏನಿರುತ್ತೆ ಕಾಲೇಜ್ ಲೆವೆಲಲ್ಲಿ ಅಲ್ಲಿ ಅಲಾಟ್ ಮಾಡ್ತಾ ಹೋಗ್ತಾರೆ. ದಿಸ್ ಇಸ್ ದ ಕ್ವಶನ್ ಪೇಪರ್ ಪ್ಯಾಟ್ರನ್. ವಿಡಿಯೋನ ಪಾಸ್ ಮಾಡಿ ನೀವು ಸ್ಕ್ರೀನ್ಶಾಟ್ನ ತಗೊಳ್ಬೋದು. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾ ಹೋಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.